ಮೊನ್ನೆ ಕಾರ್ಯಕ್ರಮ ಆಯೋಜನೆ ಮಾಡಿದಿರಿ, ಯಾರು ಭಾಗವಹಿಸಿದರು, ಯಾವ ರೀತಿ ಆಯಿತು ಸರ್ ಹೇಳ್ತೀನಿ. ಮೊದಲು ನಮ್ಮ ಗುರುಗಳಾದಂತಹ ಸುಭಾಷ್ ಪತ್ರಿಜಿ ಅವರಿಗೆ ನನ್ನ ನಮಸ್ಕಾರಗಳನ್ನು ಹೇಳುತ್ತಾ ಅಲ್ಲಿ ಪ್ರೋಗ್ರಾಮ್ ಏನೇನಾಯಿತು ಅಂತ ಹೇಳ್ತೀನಿ ಸರ್. ಮೊದಲು ಈ ಕಡ್ಗೆನಹಳ್ಳಿ ಭಾಗದಲ್ಲಿ ಸಸ್ಯಾಹಾರಿ ರ್ಯಾಲಿ ಮಾಡಬೇಕು ಅಂತ ನಮ್ಮ ಫ್ರೆಂಡ್ಸು ಎಲ್ಲ ಒಂದ್ಸಲಿ ನಾವು ಮಾತಾಡ್ಕೊಂಡು ಅದನ್ನು ಆಯೋಜನೆ ಮಾಡಿದ್ವಿ. ಯಾವ ರೀತಿ ಅಂದರೆ, ನಾವು ಒಂದು ಮೆಡಿಟೇಷನ್ ವಿಶ್ವಾಮಿತ್ರ ಫೌಂಡೇಶನ್ ಅನ್ನೋ ಒಂದು ಮೆಡಿಟೇಷನ್ ಇದರಲ್ಲಿ ನಾವು ಕ್ಲಾಸಸ್ಸನ್ನು ಕೇಳ್ತಾ ಇರಬೇಕಾದ್ರೆ ಈ ಥರ ವೆಜಿಟೇರಿಯನ್ ರ್ಯಾಲಿ ಮಾಡಬೇಕು 108 ಅಂತ ಗುರುಗಳು ಹೇಳಿದ್ರು. ಅವಾಗ ಇಮಿಡಿಯೇಟ್ಲಿ ನಾವು ಆಲೋಚನೆ ಮಾಡಿ, ಸರಿ ನಮ್ಮ ಕಡ್ಗೆನಹಳ್ಳಿ ಭಾಗದಲ್ಲಿ ಯಾರಿಗೂ ಗೊತ್ತಿಲ್ಲ ಅಲ್ವಾ ಮೆಡಿಟೇಷನ್ ಅಂದರೆ ಏನು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಸಸ್ಯಾಹಾರಿ ರ್ಯಾಲಿ ನಾವು ಮಾಡೋಣ ಅಂತ ಫ್ರೆಂಡ್ಸ್ ಎಲ್ಲ ಮಾತಾಡಿಕೊಂಡು ಒಂದು ಹೆಜ್ಜೆ ಮುಂದೆ ಹಾಕಿದ್ವಿ. ಅದು ಫುಲ್ ಸಕ್ಸಸ್ ಆಯಿತು ಸರ್. ಹೇಗೆ ಅಂದರೆ, ಫಸ್ಟು ನಾವು ಸೀನಿಯರ್ಸ್ ಯಾರಿರ್ತಾರೆ ಮಾಸ್ಟರ್ಸು ಅವ್ರನ್ನ ಕೇಳಿಬಿಟ್ಟು ಯಾವ ರೀತಿ ಮಾಡಬೇಕು ಅಂತ ಮಾಹಿತಿಯನ್ನು ಪಡೆದು ನಾವು ಸರಿ ಅಂತ ನಾವು ಒಂದು ಪ್ಲೇಸ್ ಬೇಕಲ್ವ ನಮಗೆ. ಆವಾಗ ಒಂದು ಸಾಯಿಬಾಬಾ ಟೆಂಪಲ್ಲು, ಅದು ನಾನು ಮೊದಲು ಗುರುವಾರ ಸಾಯಿಬಾಬಾ ಟೆಂಪಲ್ಗೆ ಹೋಗ್ತಾಯಿದ್ದೆ. ಆ ಸ್ವಾಮಿಯನ್ನು ಮೀಟ್ ಮಾಡಿದ್ವಿ. ಸರಿ ಅಂತ ಹೇಳ್ಬಿಟ್ಟು ನೀವು ಮಾಡ್ಕೊಬೋದು ಮೆಡಿಟೇಷನ್ ಅಂದರು. ಅಲ್ಲಿ ಫ್ರೀಯಾಗೆ ನಮಗೆ ಆಲಯವನ್ನು ದೇವಸ್ಥಾನ ಕೊಟ್ಟರು. ಆವಾಗ ನಾವು ಅದರಲ್ಲಿ ಇದು ಮಾಡಿಬಿಟ್ಟು ಪಾಂಪ್ಲೆಟ್ಸ್ ಎಲ್ಲ ಓಡಿಸಿ ಜನಗಳಿಗೆಲ್ಲ ಅವೇರ್ನೆಸ್ ಕೊಟ್ಟು ಸುಮಾರು ಒಂದು 100 ಜನ ಸೇರಿದ್ರು ಆ ಟೆಂಪಲಿಂದ. ಆ ಟೆಂಪಲಿಂದ ಸಾಯಿಬಾಬಾ ಟೆಂಪಲಿಂದ ರೇವ ಸರ್ಕಲಿಂದ ಬಾಗ್ಲೂರು ಕ್ರಾಸ್ವರೆಗೂ ಒಂದು 5 ಕಿಲೋಮೀಟ್ರ್ ಸರ್. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರಿಂದ ಹಿಡಿದು ಎಲ್ಲರೂ ಆ ಸಸ್ಯಾಹಾರಿ ಜಾತಕ್ಕೆ ಬಂದರು. ಎಲ್ಲ ಬಂದಮೇಲೆ ದೀಪೋತ್ಸವ ಆಯಿತು. ಒಳ್ಳೆ ಗೆಸ್ಟ್ಗಳು ಬಂದಿದ್ದರು. ಸುಮಂಗ್ಲಿ ಮೇಡಮ್ ಅಂತ ಹೇಳ್ಬಿಟ್ಟು ಬ್ರಹ್ಮ ಸಮಾಜದಿಂದ ಸೀತಾ ಅನ್ನೋರು, ಬೇರೆ ಗೆಸ್ಟ್ಗಳನ್ನೆಲ್ಲ ನಾವು ಕರೆಸಿದ್ವಿ. ಅವರು ಸ್ವಲ್ಪ ಅವರು ಸೀನಿಯರ್ ಮಾಸ್ಟರ್ಸ್ನ ಕರೆಸಿದ್ವಿ. ಅವರು ಜನಗಳಿಗೆ ಈ ಮೆಡಿಟೇಷನ್ ಯಾಕೆ ಮಾಡಬೇಕು, ಈ ಜಾತ್ರೆ ಯಾಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಜನಗಳಿಗೆ ಒಂದು 20 ನಿಮಿಷ ಅವ್ರಿಗೆ ಬೋಧನೆ ಕೊಟ್ಟರು. ಮತ್ತು ಒಂದು ಅರ್ಧ ಗಂಟೆ ಎಲ್ಲರಿಗೂ ಮೆಡಿಟೇಷನ್ ಕೊಟ್ವಿ. ಅಂದರೆ ಜನಗಳಿಗೆ ಏನು ಅಂತ ಮೆಡಿಟೇಷನ್ ಅಂತ ಗೊತ್ತಿಲ್ಲ, ಸಸ್ಯಾಹಾರಿ ಏನಾದರೂ ಗೊತ್ತು, ಜನಗಳನ್ನ ಕರೆಸಿದ್ವಿ. ಅದು ತಿಳಿಬೇಕು ಅಂದರೆ ನಾವು ಈ ಪ್ರೋಗ್ರಾಮ್ ಮಾಡಿದ್ವಲ್ಲ, ಅಲ್ಲಿ ಕೂತ್ಕೊಂಡು ಮೆಡಿಟೇಷನ್ ಒಂದು 1/2 ಅವರ್ ಮಾಡಿಸಿದ್ವಿ. ದೀಪವನ್ನು ಬೆಳೆಸಿದ್ವಿ. ಇದಾದಮೇಲೆ ಯಾಕೆ ನಾವು ಜಾತನ ಮಾಡಬೇಕು, ಸಸ್ಯಾಹಾರಿ ಜಾತನ ನಾವು ಯಾಕೆ ಮಾಡಬೇಕು, ಈ ಕಡ್ಗೆನಹಳ್ಳಿ ಏರಿಯಾದಲ್ಲಿ ಇದೇನು ಅಂತ ಚಿಕ್ಕ ಮಕ್ಕಳು ಒಂದು ಖುಷಿಯಿಂದ ಒಂದು ಅಂಗಡಿಗೆ ಹೋಗಿ ಪಾಂಪ್ಲೆಟ್ ಹಚ್ತಾ ಇದ್ದಾರೆ. ಪ್ರತಿಯೊಬ್ಬರು ನಮ್ಮನ್ನೇ ನೋಡ್ತಾ ಇದ್ದಾರೆ. ನಾವು ಸ್ಲೋಗನ್ಸ್ ಸ್ವಲ್ಪ ಇತ್ತು, ಅವನ್ನೇ ಹೇಳ್ಕೊಂಡು ಹೋಗ್ತಾ ಇದ್ವಿ. ಏನು ರಾಮರ ಒಂದು ಉದ್ದೇಶ ಆಗ್ಬೋದು, ಗಾಂಧೀಜಿಯವರ ಉದ್ದೇಶ ಆಗ್ಬೋದು, ಕೃಷ್ಣರ ಒಂದು ಮಾರ್ಗ ಏನಂದರೆ ಅಹಿಂಸಾ ಮಾರ್ಗ. ಇದೇನಂದರೆ ಪ್ರಾಣಿಗಳಿಗೆ ನಾವು ಹಿಂಸೆ ಮಾಡಬಾರ್ದು. ನಾವೇನು ಬಂದಿರೋದು ಜೀವಿಸೋಕ್ಕೆ ಪ್ರಪಂಚಕ್ಕೆ ಬಂದಿರೋದೇನು, ಯಾವ ಪ್ರಾಣಿಗೂ ನಾವು ಹಿಂಸೆ ಮಾಡಬಾರ್ದು, ನಾವು ಸಸ್ಯಾಹಾರಿಗೆ ಆಗಬೇಕು, ಪ್ರಾಣಿ ಹಿಂಸೆ ಮಾಡಬಾರ್ದು. ಈ ರೀತಿಯಲ್ಲಾಗಿ ಜಾತ್ರೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದ ಹತ್ರ ಹೋಗಿ ಮತ್ತು ಒಳ್ಳೆ ಊಟ ಎಲ್ಲ ಜನರಿಗೆ ನಾವು ಸೇವೆಯನ್ನು ಮಾಡಿದ್ವಿ ಸರ್. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.